ಸೊ ಹಾಯ್, ಮನುಷ್ಯಗೆ ನೀರು ಬಟ್ಟೆ ಊಟ ಎಲ್ಲ ಎಷ್ಟು ಮುಖ್ಯ ಅಲ್ವಾ? ಅದ್ ನನಗೆ ಕರೆಕ್ಟಾಗಿ ಸಿಗ್ತಾರೆ ಅಂತ ನನಗೆ ಫೀಲ್ ಆಯ್ತು. ಅದಕ್ಕೆ ಯೋಚನೆ ಮಾಡ್ಬಿಟ್ಟು ಮತ್ತೆ ಮನಿಕೊಂಡೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕಣ್ಮುಚ್ಚದಂಗೇನೋ ನಿದ್ದೆ ಬಂತು. ಮತ್ತೆ ಎದ್ಬಿಟ್ಟು ಪರಪ ಅಂತ ನನ್ನ ರೂಮ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಬಿಸಾಕ್ಬಿಟ್ಟೆ. ನನ್ನ ರೂಮ್ ನಾನು ಕ್ಲೀನ್ ಮಾಡಿಲ್ಲ ಅಂದ್ರೆ ನಮ್ಮ ಅಕ್ಕ ಬಿಡ್ಬೇಕಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ಮಕ್ಕ ಎಲ್ಲ ತೊಳ್ಕೊ ಬಂದ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಬಿಟ್ರೆ ಸ್ವಲ್ಪ ಕರ್ಗಾಕ್ಬಿಟ್ಟಿದ್ದೀನಿ ಅಂತ ಫೀಲ್ ಆಯ್ತಿತ್ತು. ಅದೇನೋ ನಮ್ಮ ಅಕ್ಕ ದಪ್ಪ ಆಗಿದ್ದೀನಿ ಅಂತಿದ್ಲು. ಅದಕ್ಕೆ 7 kg ನೋಡ್ತಿದ್ದೆ. ಹಂಗೆ ನನ್ನ ಗಾಡಿ ಸೀದಾ ಎತ್ತಾಕೊಂಡು ಸ್ವಲ್ಪ ನನ್ನ ಗಾಡಿ ತೊಳೆಯೋಣ ಅಂತ ಸೀದಾ ಹೋಗ್ತಾ ಇದ್ದೆ. ನಾನು ಹೆಲ್ಮೆಟ್ ಹಾಕೋತೀನಿ, ನೀವು ಹೋಗ್ಕೊಳ್ಳಿ. ಇದೇ ಹೋಗಿ ನಮ್ಮ ಹುಡುಗನ ಹತ್ರ ಸ್ವಲ್ಪ ಪ್ರೆಸರ್ ವಾಷರ್ ಇತ್ತು ಅಂತ ತೊಳೆಯಕ್ಕೆ ಇನ್ನೂ ಈಜಿ ಆಯ್ತು. ಸರ್ವಿಸ್ ಸ್ಟೇಷನ್ಗೆ ಹೋಗಿದ್ರೆ ಇಷ್ಟು ಚೆನ್ನಾಗಿ ತೊಳಿತಿದ್ನೋ ಇಲ್ವೋ ಗೊತ್ತಿಲ್ಲ. ಇಲ್ಲ ಅಂತೂ ಸಕ್ಕತ್ತಾಗೆ ತೊಳೆದೆ ಗುರು. ನಾನು ಕಷ್ಟಪಟ್ಟು ತಿಕ್ಕಿದ್ದೀನಿ. ಆಮೇಲೆ ನೋಡಿದ್ರೆ ಗಾಡಿ ಅಂತೂ ಸಿಕ್ಕಾಬಟ್ಟೆ ಕ್ಲೀನ್ ಆಗಿತ್ತು ಗುರು. ವಾವ್. ಅದಾದ್ಮೇಲೆ ನನ್ನ ಮಗಂಗೆ ಬಾಯ್ ಹೇಳೋಣ ಅಂತ ಫೋನ್ ತೆಗೆದ್ರೆ ಹಿಂದೆ ಹೊಡ್ತಾನೆ ಗುರು. ಅದಾದ್ಮೇಲೆ ಇವನಿಗೆ ಬಾಯ್ ಹೇಳ್ಬಿಟ್ಟು ಸೀದಾ ಮನೆ ಕಡೆ ಕೊರಟೆ ಗುರು. ಉದಂಗೆ ಊಟ ಮಾಡ್ಬಿಟ್ಟು ಒಂದ್ ಮಾವಿನ ಹಣ್ಣು ತಿಂದ್ಬಿಟ್ಟು ಸೀದಾ ಮನೇಲಿದ್ರೆ ಗೊತ್ತಲ್ಲ ಗುರು, ಸಿಕ್ಕಾಬಟ್ಟೆ ನಿದ್ದೆ ಬರ್ತದೆ. ಹಂಗೆ ಹೋಗ್ಬಿಟ್ಟು ಶಿಸ್ತಾಗ ಒಂದ್ ಕಡೆ ಮನ್ಕೊಂಡು ಅದಾದ್ಮೇಲೆ ಇದ್ಬಿಟ್ಟು ನನ್ನ ಹೆಲ್ಮೆಟ್ ವೈಸರ್ ಚೇಂಜ್ ಮಾಡ ಅಂತ ಚೇಂಜ್ ಮಾಡ್ತಿದ್ದೆ. ಅದಾದ್ಮೇಲೆ ನಮ್ಮ ಮನೆಯವರೆಲ್ಲ ಬಂದ್ರು. ಅವ್ರ ಜೊತೆ ಮಾತಾಡ್ಬಿಟ್ಟು ಶಿಸ್ತಾಗ ಮತ್ತೆ ಹುಡ್ಗೊಂದ್ ಜೊತೆ ಚಪ್ಪಲಿ ತಗೊಂಡು ಮತ್ತೆ ನೀರ್ ತಗೊಂಡು ಮತ್ತೆ ಶಿಸ್ತಾಗ ಮನೆಗೆ ಬಂದ್ಬಿಟ್ಟು ಈ ವಿಡಿಯೋ ಏನ್ ಮಾಡ್ತೀನಿ. ಬಾಯ್ ಬಾಯ್.